ಚಳಿಗಾಲ ಸ್ಟಾರ್ಟ್ ಆದರೆ ಈ ಉಂಡೆನ ನಾನು ಮಾಡಿಡ್ತೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದಕ್ಕೆ ನಾನು ಒಂದು ಬಟ್ಲಿಗೆ 50 ಗ್ರಾಮ್ನಷ್ಟು ಗೋಂದನ್ನ ಹಾಕಿ ಇಟ್ಕೋತಾ ಇದ್ದೀನಿ. ಈ ಥರ ವೆಯ್ಟ್ ಚೆಕ್ ಮಾಡೋ ಮೆಷಿನ್ ಇಲ್ಲ ಅಂದರೆ ಒಂದೇ ಬಟ್ಲಲ್ಲಿ ಎಲ್ಲನೂ ಮೆಷರ್ ಮಾಡಿ ಹಾಕ್ಕೋಬೋದು. ಹಾಗೆಯೇ 50 ಗ್ರಾಮ್ನಷ್ಟು ಗೋಡಂಬಿ ಮತ್ತು ಬಾದಾಮಿನ ಕೂಡ ನಾನು ಎತ್ತಿಟ್ಕೋತಾ ಇದ್ದೀನಿ ಮೊದಲೇ ಮೆಷರ್ ಮಾಡಿಕೊಂಡು. ಈ ಉಂಡೆನ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಯಾರು ಬೇಕಾದರೂ ತಿನ್ಬೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ವೆಯ್ಟ್ ಗೇನ್ ಆಗ್ತಿಲ್ಲ ಮಕ್ಕಳು ಅಂದರೆ ದಿನಕ್ಕೆ ಬೆಳಗ್ಗೆ ಒಂದು ಹಾಗೆಯೇ ಸಂಜೆ ಒಂದು ಈ ಉಂಡೆನ ಕೊಟ್ಟರೆ ವೆಯ್ಟ್ ಗೇನ್ ಕೂಡ ಆಗುತ್ತೆ. ಹೆಲ್ತಿ ವೇನಲ್ಲಿ ವೆಯ್ಟ್ ಗೇನ್ ಆಗುತ್ತೆ. ಹಾಳು ಮುಳು ತಿಂದು ಒಬೇಸಿಟಿ ಆಗೋದಿಲ್ಲ. ಹೆಲ್ತಿ ಫ್ಯಾಟ್ಸ್ ಮಕ್ಕಳಿಗೆ ಸೇರುತ್ತೆ. ಹಾಗೆಯೇ ದೊಡ್ಡವರು ಅಥವಾ ಬಾಣಂತಿಯರು ಯಾರು ಬೇಕಾದರೂ ಇದನ್ನು ದಿನಕ್ಕೊಂದು ಉಂಡೆ ತಿನ್ಬೋದು. ಸೊ ಇವಾಗ ಉಂಡೆ ಮಾಡೋದಕ್ಕೆ ನಾನು ಪ್ಯಾನ್ಗೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. 1ರಿಂದ 1.5 ಅಂತ ಇಟ್ಕೋಬೋದು. ಇದಕ್ಕೆ ಫಸ್ಟು ನಾನು ಅರ್ಧದಷ್ಟು ಗೋಂದನ್ನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಇದು ಅರಳೋವರೆಗೂ ಹುರ್ಕೋಬೇಕು. ಹಾಗೆಯೇ ಇನ್ನೊಂದು ಬ್ಯಾಚಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಮಿಕ್ಕಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಅರಳಬೇಕು, ಅದು ಇಂಪಾರ್ಟೆಂಟು. ಹಾಗೆಯೇ ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲೇ ಇದನ್ನು ಹುರ್ಕೋಬೇಕು. ಇಲ್ಲಾಂದರೆ ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ, ಒಳಗಡೆ ಹಸಿ ಹಸಿಯಾಗಿರುತ್ತೆ. ಸೊ ಇವಾಗ ಇದನ್ನು ಹುರ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಇದೇ ಬಾಣಲಿಗೆ ಈ ಮಿಕ್ಕಿರೋ ತುಪ್ಪಕ್ಕೆ ನಾನು ಮೆಷರ್ ಮಾಡ್ಕೊಂಡಿರೋ 50 ಗ್ರಾಮ್ನಷ್ಟು ಬಾದಾಮಿನ ಕೂಡ ಹಾಕ್ಕೊಂಡು ಇದನ್ನು ಕೂಡ ಹುರ್ಕೋತಾ ಇದ್ದೀನಿ. ಇದೊಂಚೂರು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಹಾಗೆಯೇ ಪಕ್ಕದಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಗಸಗಸೆನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಅದು ಆಗೋಷ್ಟೊತ್ತಿಗೆ ಇಲ್ಲಿ ಬಾದಾಮಿ ಕೂಡ ಹುರಿದಿದ್ದಾಗಿದೆ. ತುಂಬ ಹೊತ್ತೇನು ಹಿಡಿಯೋದಿಲ್ಲ, ಬಾದಾಮಿ ಗೋಡಂಬಿ ಎಲ್ಲ ಹುರ್ಕೊಳ್ಳೋದಕ್ಕೆ ಜಾಸ್ತಿ ಹೊತ್ತೇನು ಹಿಡಿಯೋದಿಲ್ಲ. ಸೊ ಇವಾಗ ಇದನ್ನು ಕೂಡ ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ಮತ್ತು ಗೋಡಂಬಿನ ಕೂಡ ಇದೇ ಥರ ಹುರ್ಕೋತಾ ಇದ್ದೀನಿ. ಎಲ್ಲ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕು. ಸೊ ಈ ಕಡೆ ಗಸಗಸೆ ಕೂಡ ಸ್ವಲ್ಪ ಚಟಪಟ ಅಂತು, ಹಾಗಾಗಿ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೋತಾ ಇದ್ದೀನಿ. ಸೊ ಎಲ್ಲ ಎರಡು ಒಟ್ಟೊಟ್ಟಿಗೆ ಮಾಡೋವಾಗ ಒಂಚೂರು ಗೋಡಂಬಿ ಜಾಸ್ತಿನೇ ಫ್ರೈ ಆಗಿದೆ. ಆದಷ್ಟು ಕಡಿಮೆ ಊರಿನಲ್ಲಿ ಕಡಿಮೆ ಫ್ರೈ ಮಾಡ್ಕೊಳ್ಳಿ, ಅಂದರೆ ಒಂಚೂರು ಕಲರ್ ಚೇಂಜ್ ಆದರೆ ಸಾಕು. ಇವಾಗ ಇದನ್ನು ಪಕ್ಕಕ್ಕೆ ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಬಾದಾಮಿ ಗೋಡಂಬಿ ಒಂದೇ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು 25 ಗ್ರಾಮ್ನಷ್ಟು ಒಣ ಕೊಬ್ಬರಿನ ತುರಿದಿರೋದನ್ನು ಹಾಕೋತಾ ಇದ್ದೀನಿ. ಸೊ ಎಷ್ಟು ನಾನು ಗೋಂದು ಬಾದಾಮಿ ಹಾಗೆಯೇ ಗೋಡಂಬಿ ತೊಗೊಂಡಿದ್ದೀನೋ 50 ಅಲ್ವಾ, ಅದಕ್ಕೆ ಅರ್ಧದಷ್ಟು ಅಂದರೆ 25 ಗ್ರಾಮ್ನಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. ಬಟ್ಲಲ್ಲಿ ತೊಗೊಂಡ್ರೆ ಅರ್ಧ ಬಟ್ಲಷ್ಟು ತೊಗೋಬೋದು ನೀವು. ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿಬಿಟ್ಟು ಇದಕ್ಕೆ ಮತ್ತೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು 50 ಗ್ರಾಮ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದು ಕಲರ್ ಚೇಂಜ್ ಆಗಬೇಕು. ಹಾಗೆಯೇ ಇದು ಸ್ವಲ್ಪ ಈ ಜಿಡ್ಡಂಶ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಸೊ ನಂಗೊಂಚೂರು ತುಪ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಚಿಕ್ಕ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಇದು ಕಲರ್ ಚೇಂಜ್ ಆಗಿ ಒಳ್ಳೆ ಘಮ ಬರುತ್ತೆ ಮನೆ ತುಂಬ, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಈಗ ಅದನ್ನು ಆರಕ್ಕಿಟ್ಬಿಟ್ಟು ಗೋಂದನ್ನ ಏನು ಹುರ್ಕೊಂಡಿರೋದು ಇದೆಯಲ್ಲ ಅದನ್ನು ಹಾಗೆ ಬಟ್ಲಲ್ಲಿ ಪ್ರೆಸ್ ಮಾಡಿ ಪುಡಿ ಮಾಡ್ಕೋಬೋದು. ಅದು ಸ್ವಲ್ಪ ಕೆಲಸ ಜಾಸ್ತಿ ಅಂತ ಹೇಳಿ ನಾನು ಮಿಕ್ಸರ್ಗೆ ಹಾಕಿ ಪಲ್ಸಲ್ಲಿ 1-2 ಸಲ ಗ್ರೈಂಡ್ ಮಾಡಿದ್ದೀನಿ ಅಷ್ಟೇ. ಈ ಥರ ತರ್ತರಿಯಾಗೇ ಇರಬೇಕು, ಫೈನ್ ಪೇಸ್ಟಾಗಿ ಅಂದರೆ ಫೈನ್ ಪೌಡ್ರಾಗಿ ಆಗಬಾರ್ದು. ಸೊ ಇವಾಗ ಇದನ್ನು ಪುಡಿ ಮಾಡ್ಕೊಂಡಿರೋದನ್ನು ಗೋಧಿ ಹಿಟ್ಟಿನ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದು ಆಲ್ರೆಡಿ ಆರಿದೆ. ಸೊ ಇವಾಗ ಅದಕ್ಕೆ ಹಾಕ್ಕೊಂಡು ಅದೇ ಥರ ಬಾದಾಮಿನ ಕೂಡ ಮಿಕ್ಸರ್ಗೆ ಹಾಕ್ಕೊಂಡು ಪಲ್ಸಲ್ಲಿ 1-2-3 ಸಲ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಬಾದಾಮಿ ಗೋಡಂಬಿ ಇದೆಲ್ಲ ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತಿನ್ನೋದಕ್ಕೂ ಇಷ್ಟ ಆಗುತ್ತೆ. ಸೊ ಅದು ಹಾಕ್ಕೊಳ್ಳೋಕೆ ಮುಂಚೆ ಇಲ್ಲಿ ಒಣ ಕೊಬ್ಬರಿ ಇತ್ತಲ್ಲ ಅದನ್ನು ಕೂಡ ಅದೇ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಬಾದಾಮಿನ ಹಾಕ್ಕೊಂಡು ಎಲ್ಲ ಸಪ್ರೇಟಾಗಿ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಈ ಒಂದು ಉಂಡೆನ ಪ್ರಿಪೇರ್ ಮಾಡ್ಬೋದು, ತುಂಬ ಏನು ಟೈಮ್ ಹಿಡಿಯೋದಿಲ್ಲ. ಸೊ ಈ ಅಳತೆಗೆ ನಾನು ಮಾಡ್ತಾ ಇರೋ ಅಳತೆಗೆ ಒಂದು 12ರಿಂದ 13 ಉಂಡೆ ಆಗುತ್ತೆ. ಇನ್ನು ಜಾಸ್ತಿ ಮಾಡ್ಕೋಬೇಕು ಅಂದರೆ ಎಲ್ಲ ನೀವು ಡಬಲ್ ಕ್ವಾಂಟಿಟಿನಲ್ಲಿ ಮಾಡ್ಕೋಬೋದು. ಇವಾಗ ಬಾದಾಮಿ ಆಯಿತು, ಗೋಡಂಬಿನ ಕೂಡ ಅದೇ ಥರನೇ ನಾನು ಮಿಕ್ಸರ್ನಲ್ಲಿ ಪಲ್ಸ್ ಮೋಡಲ್ ಗ್ರೈಂಡ್ ಮಾಡಿ ಹಾಕೋತಾ ಇದ್ದೀನಿ. ಇದಕ್ಕೆ ಇದು ಒಣಶುಂಠಿದು ಪೌಡ್ರ್ ಸಿಗುತ್ತೆ, ಅದು ಸಿಕ್ಕಿದ್ರೆ ಅದನ್ನು ಖಂಡಿತವಾಗ್ಲೂ ಹಾಕ್ಕೊಳ್ಳಿ. ನಾನು ಇರಲಿಲ್ಲ ಅಂತ ಹಾಕ್ಕೊಂಡಿಲ್ಲ. ಹುರ್ಕೊಂಡಿರೋ ಗಸಗಸೆ ಹಾಗೆಯೇ 50 ಗ್ರಾಮ್ನಷ್ಟು 25 ಗ್ರಾಮ್ನಷ್ಟು ದ್ರಾಕ್ಷಿ ಒಣ ದ್ರಾಕ್ಷಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂಚೂರು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಗೋಂದು
ಬಾದಾಮಿ, ಗೋಡಂಬಿ, ಗೋಧಿ ಹಿಟ್ಟು ಇದೆಲ್ಲ 50 ಗ್ರಾಮ್ ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ಹಾಗೆಯೇ ಈ ಒಣ ದ್ರಾಕ್ಷಿ ಇದೆಯಲ್ಲ ಅದು ಮಾತ್ರ 25 ಗ್ರಾಮ್ ತೊಗೊಂಡಿದ್ದೀನಿ. ಇವಾಗ ಬೆಲ್ಲನ ಒಂದು 185 ಗ್ರಾಮ್ನಷ್ಟು ನಾನಿಲ್ಲಿ ಮೆಷರ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಅನಿಸಿದ್ರೆ ನೀವಿನ್ನೂ ಕಮ್ಮಿ ಹಾಕ್ಕೋಬೋದು. ಟೋಟಲಾಗಿ ಇವಾಗ ಅದು 200 ಗ್ರಾಮ್ನಷ್ಟು ಬಂದಿದೆ. ಸೊ ಅದಕ್ಕೆ 185 ಗ್ರಾಮ್ನಷ್ಟು ನಾನು ಹಾಕ್ಕೊಂಡಿದ್ದೀನಿ. 150 ಬೇಕಾದರೂ ಹಾಕ್ಕೋಬೋದು ನೀವು. ಇವಾಗ ಇದನ್ನು ಪಾತ್ರೆಗೆ ಹಾಕಿಬಿಟ್ಟು 1 ಸ್ಪೂನಷ್ಟು ತುಪ್ಪ ಹಾಕಿ 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿದ್ದೀನಿ. ಬರೀ ಬೆಲ್ಲ ಕರಗಿಸಿದ್ರೆ ಸಾಕು. ಇದಕ್ಕೆ ಯಾವುದೇ ರೀತಿಯಾದಂತಹ ಪಾಕ ಅಥವಾ ಗಟ್ಟಿಯಾಗಬೇಕು ಅದೆಲ್ಲ ಏನಿಲ್ಲ. ಸೊ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಕೈಯಲ್ಲಿ ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗೋಧಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಬೆಲ್ಲದ ನೀರನ್ನು ಹಾಕಿಬಿಟ್ರೆ ಆಯಿತು. ನಾನು ಆರ್ಗ್ಯಾನಿಕ್ ಬೆಲ್ಲ ಬಳಸಿರೋದ್ರಿಂದ ಇದನ್ನು ಮತ್ತೆ ಇನ್ನೇನು ನಾನು ಶೋಧಿಸ್ಕೊಂಡಿಲ್ಲ. ಅಕಸ್ಮಾತ್ ಬೆಲ್ಲದಲ್ಲಿ ಏನಾದರೂ ಗಲೀಜಿದೆ ಅಂದರೆ ನೀವು ಶೋಧಿಸ್ಕೊಂಡು ಹಾಕೋಬೋದು. ಬೆಲ್ಲ ಬಿಸಿ ಇರೋದ್ರಿಂದ ಬೆಲ್ಲದ ನೀರು ಸ್ಪೂನಲ್ಲಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚೂರು ಆರಿದ ಮೇಲೆ ನಾನು ಕೈನಲ್ಲಿ ಉಂಡೆ ಮಾಡ್ಕೋತಾ ಇದ್ದೀನಿ. ಬೆಲ್ಲದ ನೀರು ಜಾಸ್ತಿ ಆರೋದ್ರೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ಹಾಗಾಗಿ ಬಿಸಿ ಇರೋವಾಗಲೇ ಹಾಕ್ಕೊಂಡು ಬಿಸಿ ಇರೋವಾಗಲೇ ಉಂಡೆಗಳನ್ನ ಮಾಡ್ಕೋಬೇಕು. ಈ ಉಂಡೆ ಎಷ್ಟು ದಿನ ಇಟ್ಟರೂ ಕೆಡೋದಿಲ್ಲ. ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಡೈಲಿ ಒಂದೊಂದು ಉಂಡೆ ತಿಂದರೆ ಎಲ್ರಿಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು.